ಶ್ರೀಮತಿ US ನೀಲಿ ಗುರುಮಾತೆಯರು ಈ ಒಂದು ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರ ದಿರವನೆ ಅಸ್ಥಿರ ಪುತ್ರಧಾರಾಚ ಧರ್ಮಕೀರ್ತಿ ದ್ವಯಂ ಸ್ಥಿರಂ ಎಂಬ ವಾಣಿಯೊಂದಿಗೆ ವೇದಿಕೆಯ ಮೇಲೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಗಳ ಪಾದಾರವಿಂದದಲ್ಲಿ ಪೊಡವಟ್ಟು ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯ ಮೇಲೆ ಆಸೀನರಾದ ಇನ್ನಿತರ ಗಣ್ಯಮಾನ್ಯರೇ, ಮುಖ್ಯ ಗುರುಗಳೇ, ಗುರು ವೃಂದವೇ, ಗುರುಮಾತೆಯರೇ, ಪಾಲಕ ಬಂಧುಗಳೇ, ತಾಯಂದಿರೇ, ಸುತ್ತಮುತ್ತಲಿನ ಊರಿನಿಂದ ಆಗಮಿಸಿದ ಪುರಜನರೇ, ಸಮಸ್ತ ಹಿರಿಯ ನಾಗರಿಕರೇ, ರಕ್ಷಣಾ ಸಿಬ್ಬಂದಿಯವರೇ, ಆರಕ್ಷಕರೇ, ಮಾನ್ಯ ಪತ್ರಕರ್ತರೇ, ವಿಡಿಯೋಗ್ರಾಫರ್ಸರೇ, ನನ್ನೆಲ್ಲ ಸಮಸ್ತ ನಾಗರಿಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿನಿಯರಿಗೆ ನಮ್ಮದು ಭರತಖಂಡ. ಈ ಭಾರತ ದೇಶ ಜಗತ್ತಿನ ದೇವರು ಮನೆಯೆಂದೇ ಪ್ರಸಿದ್ಧಿಯಾಗಿದೆ. ಈ ದೇಶ ಧರ್ಮದ ಆಗರ, ಋಷಿ ಮುನಿಗಳ ತವರೂರು, ಸಾಧು ಸಂತರ ಬೀಡು. ಇದು ಕರ್ಮಭೂಮಿ, ಇದು ಧರ್ಮಭೂಮಿ. ಅದರಂತೆ ಈ ಭಾರತ ತನುಜಾತೆಯೇ ನಮ್ಮ ಕನ್ನಡ ನಾಡು. ಈ ನಾಡು ಭಾರತದ ಎಲ್ಲ ರಾಜ್ಯಗಳಿಗಿಂತಲೂ ಧರ್ಮ, ಆಚಾರ, ವಿಚಾರ, ಕಲೆ, ಸಂಸ್ಕೃತಿ ಎಲ್ಲದರಲ್ಲಿಯೂ ಮಿಗಿಲು ಈ ನಾಡು. ಸಾಧು ಸಂತರ ಬೀಡು, ಮಠಮಾನ್ಯಗಳಿಂದ ತುಂಬಿದ ಸೂರು, ಧರ್ಮದ ನೆಲೆಯೂರು, ತವರೂರು. ಇಲ್ಲಿ ಅಸಂಖ್ಯ ಸಾಧು ಸಂತರು, ಯೋಗಿಗಳು, ತ್ಯಾಗಿಗಳು, ಗುರು ಪರಂಪರೆ ಹೊಂದಿದವರೂ ಆಗಿ ಹೋಗಿದ್ದಾರೆ. ಅಸಂಖ್ಯ ಮಠಮಾನ್ಯಗಳನ್ನು ಹೊಂದಿದ ನಾಡಾಗಿದೆ ಇದು. ಅಂತಹ ಗುರು ಪರಂಪರೆ ಹೊಂದಿದ ನಾಡು ಕನ್ನಡ ನಾಡು. ಇಲ್ಲಿ ಜಗಜ್ಯೋತಿ ಬಸವಣ್ಣನವರು ತಮ್ಮ ಮೂಲ ಸಂವಿಧಾನವನ್ನೇ ತಮ್ಮ ವಚನಗಳಿಂದ ಬರೆದು ಮಹಾನ್ ಸಂತ ಶರಣರು ಆಗಿ ಹೋದ ನಾಡಿದು. ಅಂತಹ ನಾಡಿನ ಪರಂಪರೆಯಲ್ಲಿ ಬೆಳೆದ ಅನೇಕ ಮಠಮಾನ್ಯಗಳಲ್ಲಿ ಒಂದಾದ ಕಿತ್ತೂರಿನ ಸಮೀಪದ ಬೈಲೂರಿನ ನಿಷ್ಕಲ ಮಂಟಪ ಹಾಗೂ ತೋಂಟದಾರೆ ಮಠದ ದಾಸೋಹ, ದಾನ ಧರ್ಮ, ಪ್ರವಚನಗಳಿಗೆ ಹೆಸರುವಾಸಿಯಾಗಿರುವ ಅಧಿಪತಿಗಳು, ಅಧ್ಯಕ್ಷರು, ವಾಗ್ಮಿಗಳು, ಶಟಸ್ಥಲ ಬ್ರಹ್ಮರು, ಶೋತೃ ಬ್ರಹ್ಮರು ಆದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಆದ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮಿಗಳು ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಹಾಗೂ ಮುಂಡರಗಿ ಇವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ದಿವ್ಯರನ್ನು ಈ ಹೊತ್ತಿನ ಕಾರ್ಯಕ್ರಮಗಳಿಗೆ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ಳುತ್ತೇನೆ ಹಾಗೂ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಬೇಕೆಂದು ಪೂಜ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರು ಹಾಗೂ RBG ಲೋಕಾಪುರ್ ಶಾಲೆಯ ನಿವೃತ್ತ ಇಂಗ್ಲಿಷ್ ಶಿಕ್ಷಕರು ಹಾಗೂ ಈಗಿನ SMN ಶಾಲೆಯ ಇಂಗ್ಲಿಷ್ ಶಿಕ್ಷಕರು ಮತ್ತು ಕಾಯಕವೇ ಕೈಲಾಸ ಎಂದು ಜೀವಿಸುತ್ತಿರುವ ಸನ್ಮಾನ್ಯ SM ನೀಲಿ ಗುರುಗಳಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳಾದ ದಾನಿಗಳು, ಶಿಕ್ಷಣ ಪ್ರೇಮಿಗಳು ಹಾಗೂ ಪ್ರಸಿದ್ಧ ಚಿನ್ನದ ವ್ಯಾಪಾರಿಗಳು ಹಾಗೂ ಬಸವ ತತ್ವದ ಅನುಯಾಯಿಗಳು ಆದ ಸನ್ಮಾನ್ಯ ಶ್ರೀ ಕಲ್ಲಪ್ಪ ಮ ಚಿನಿವಾಲ್ ಸಾಕಿನ್ ಮಳಲಿ ಇವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳಾದ ಲೋಕಾಪುರದ ವ್ಯಾಪಾರಿಗಳು, ದಾನಿಗಳು ಆದ ಚಿಚಕಂಡಿ ಕೇಡಿ ಗ್ರಾಮದ ಶ್ರೀ ಮಲ್ಲು ಚಂದರ್ಗಿ ಇವರಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳು, ಮುಖ್ಯೋಪಾಧ್ಯಾಯರು, SMN ಸಂಸ್ಥೆಯ ಡೈರೆಕ್ಟರ್ ಮತ್ತು ಈಗಿನ ಇಂಗ್ಲಿಷ್ ಶಿಕ್ಷಕರು ಆದ ಶ್ರೀ SS ನೀಲಿ ಗುರುಗಳಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೂ ಶ್ರೀ ಕಲ್ಲಪ್ಪ ಸಬರಾದ್ ಹಿರಿಯ ನಾಗರಿಕರು ಹೆಬ್ಬಾಳ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಶ್ರೀ VB ಮಾಳಿ ನಿವೃತ್ತ ಪ್ರಾಚಾರ್ಯರು, RBG ಶಾಲೆ ಲೋಕಾಪುರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಶ್ರೀ SR ಉಂಡೇಕಾರ್ ಸರ್ ನಿವೃತ್ತ ಪ್ರಾಚಾರ್ಯರು, RBG ಲೋಕಾಪುರ್ ಶಾಲೆ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಹಿರಿಯರಾದ ನಾಗಯ್ಯ ಹಿರೇಮಠ್ ಬೈಲೂರು ಮಠದ ಮ್ಯಾನೇಜರ್ ಆದ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಶ್ರೀಯುತ VK ಪಾಟೀಲ್ ಸರ್ ಹಿತೈಷಿಗಳು, ನಮ್ಮ ಶಾಲೆಗೆ ತುಂಬ ಆತ್ಮೀಯರಾದ ಹಿರಿಯರಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ಗಂಗಾ ಅಂಗಡಿ ಸದಸ್ಯರು, SMN ಸಂಸ್ಥೆ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ SM ಕತ್ತಿ ಸರ್ ಇವರಿಗೂ ಸಂಸ್ಥೆಯ ಸದಸ್ಯರು ಆದ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಶಾಲಾ ಸದಸ್ಯ ಮಂಡಳಿಯವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಗುರುಮಾತೆಯರೇ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಕಾರ್ಯದರ್ಶಿಗಳು, ಸದಸ್ಯರು ಆದ
BM ನೀಲಿ ಸರ್ ಇವರಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಈಗಷ್ಟೇ ಆಗಮಿಸಿದ್ದಾರೆ. HS ಮೆಟ್ಗೂಡ್ ಗುರುಗಳಿಗೂ ಕೂಡ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮಸ್ಥರು ಹಾಗೂ ಹಿರಿಯರು, ಈ ಸುತ್ತಮುತ್ತಿನ ಗ್ರಾಮಗಳಿಂದ ಬಂದ ಚಿಚಕಂಡಿ BK, ಚಿಚಕಂಡಿ KD, ಗುಲ್ಗಾ ಜಮ್ಗಿ, ಮೆಟ್ಗೂಡ್, ಕಸ್ಬಾ ಜಮ್ಗಿ, ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಎಲ್ಲ ಬಂಧುಗಳಿಗೂ, ನನ್ನ ಪ್ರೀತಿಯ ಪಾಲಕ ಬಂಧುಗಳಿಗೂ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುತ್ತಾ, ಮಾತೃ ದೇವೋಭವ, ಪಿತೃ ದೇವೋಭವ, ಗುರು ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಪತಿ ದೇವೋಭವ, ಈ ಎಲ್ಲ ದೇವರುಗಳನ್ನು ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.